ತಮಿಳುನಾಡಿನಲ್ಲಿ ತಂದೆಗೆ ಸೋಲು, ಮಗನಿಗೆ ಜಯ ಅನ್ನೋದು ಗೊತ್ತಾಗ್ತಾ ಇದೆ. ಕೊಳತ್ತೂರಿನಲ್ಲಿ ತಂದೆ ಸ್ಟಾಲಿನ್ಗೆ ಸೋಲಾಗಿದೆ. ಮತ್ತೊಂದು ಕಡೆ ಚೆನ್ನೈನ ಚಪಾಕ್ ಕ್ಷೇತ್ರದಲ್ಲಿ ಪುತ್ರ ಉದಯನಿಧಿ ಸ್ಟಾಲಿನ್ಗೆ ಗೆಲುವಾಗಿದೆ. ಆರಂಭಿಕ ಹಿನ್ನಡೆಯಲ್ಲಿದ್ರು ಅವರು, ಸೋತೆ ಬಿಡ್ತಾರೆ ಅನ್ನುವಂತಹ ವಾತಾವರಣ ಇತ್ತು. ಬಟ್ ಈಗ ಅಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉದಯನಿಧಿ ಸ್ಟಾಲಿನ್ ಡಿಎಂಕೆ ಪಕ್ಷದ ಭವಿಷ್ಯದ ನಾಯಕ ಅಂತ ಗುರುತಿಸಿಕೊಂಡಿದ್ರು ಉದಯನಿಧಿ ಸ್ಟಾಲಿನ್. ಹಿಂದುತ್ವದ ವಿಚಾರಕ್ಕೆಲ್ಲ ಸ್ಟೇಟ್ಮೆಂಟ್ ಅನ್ನು ಮಾಡಿ ಜೋರು ಸದ್ದು ಮಾಡಿದ್ರು. ಈ ಬಾರಿಯ ಪ್ರಚಾರದಲ್ಲಿ ಡಿಎಂಕೆ ಪೋರ್ಟ್ರೈ ಮಾಡಿದಂತಹ ಮುಖವೂ ಕೂಡ ಬಹುತೇಕ ಉದಯನಿಧಿ ಸ್ಟಾಲಿನ್ದೇ ಆಗಿತ್ತು. ಚಪಾಕ್ನಲ್ಲಿ ಸೋತೆ ಬಿಡ್ತಾರೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಬಹಳ ಹಿನ್ನಡೆಯಲ್ಲೂ ಕೂಡ ಇದ್ರು. ಚಪಾಕ್ ಡಿಎಂಕೆ ಪಕ್ಷದ ಭದ್ರಕೋಟೆ, ಕಂಟಿನ್ಯೂಯಸ್ ಆಗಿ ಗೆದ್ಕೊಂಡು ಬಂದಿದ್ರು ಉದಯನಿಧಿ ಸ್ಟಾಲಿನ್. ಕಳೆದ ಬಾರಿಯೂ ಕೂಡ 69,000 ಮತಗಳಿಂದ ಗೆಲುವನ್ನು ಸಾಧಿಸಿದ್ರು. ಬಟ್ ಚಪಾಕ್ನಲ್ಲಿ ಮಗ ಗೆದ್ರು ಕೂಡ ಉದಯನಿಧಿ ಸ್ಟಾಲಿನ್ ಗೆದ್ರು. ಕೊಳತ್ತೂರಿನಲ್ಲಿ 3 ಬಾರಿ ಗೆದ್ದುಕೊಂಡು ಬಂದಂತಹ ಕ್ಷೇತ್ರದಲ್ಲಿಯೇ ತಂದೆ ಮಖಾಡೆ ಮಲಗಿದ್ದಾರೆ. ಅರ್ಥಾತ್ ಸ್ಟಾಲಿನ್ಗೆ ಸೋಲಾಗಿದೆ. ಅದು ಕೂಡ ಟಿವಿಕೆ ಪಕ್ಷದ ಅಭ್ಯರ್ಥಿಯ ಎದುರು, ಡಿಎಂಕೆ ಪಕ್ಷದ ಮಾಜಿ ಮುಖಂಡನ ಎದುರು ಸೋಲನ್ನು ಉಂಡಿರುವಂತಹದ್ದು ಸ್ಟಾಲಿನ್. ಹಾಗಾಗಿ ಡಿಎಂಕೆ ಭಾರೀ ಮುಖಭಂಗವನ್ನು ಅನುಭವಿಸಿದೆ ತಮಿಳುನಾಡಿನಲ್ಲಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದ್ವಿಶತಕವನ್ನು ಬಾರಿಸಿದೆ. 200 ಸ್ಥಾನಗಳಲ್ಲಿ ಪ್ರಚಂಡ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು ಬಿಜೆಪಿ. ಕೇವಲ 87 ಸ್ಥಾನವನ್ನು ಪಡೆದುಕೊಂಡಿದೆ. ಟಿಎಂಸಿ ಆಡಳಿತಾರೂಢ ಆಡಳಿತವನ್ನು ಕಳೆದುಕೊಂಡಿದೆ. ಈ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕನಸೊಂದನ್ನು ನನಸು ಮಾಡಿಕೊಂಡಿದೆ ಬಿಜೆಪಿ. 2021ರಲ್ಲಿ ಇದೇ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಾಗ ಟಿಎಂಸಿ 215 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಬಿಜೆಪಿ 77 ಸ್ಥಾನಗಳಲ್ಲಿ ಗೆದ್ದಿತ್ತು. ಈಗ ರಿಸಲ್ಟ್ ಉಲ್ಟಾ ಆಗಿದೆ. 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಪ್ರಚಂಡ ಮುನ್ನಡೆಯನ್ನು ಟಿಎಂಸಿ ಕಾಯ್ದುಕೊಂಡಿದ್ರೆ ಕೇವಲ 87 ಕ್ಷೇತ್ರಗಳಿಗಷ್ಟೇ ಸೀಮಿತವಾಗ್ತಾ ಇದೆ ಮುನ್ನಡೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಟಿಎಂಸಿ. ಈ ಮೂಲಕ ಪ್ರಧಾನಿಯಾಗಬೇಕು ಅಂತ ಹೇಳಿ ಕನಸನ್ನು ಕಂಡವರು, ಇಂಡಿಯಾ ಮೈತ್ರಿಕೂಟವನ್ನು ಮುನ್ನಡೆಸಬೇಕು ಅಂತ ಹೇಳಿ ಕನಸು ಕಂಡವರು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ಕನಸು ಕಂಡಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಭಾರೀ ಮುಖಭಂಗ ಮತ್ತು ಹಿನ್ನಡೆಯಾಗಿದೆ.